ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿಯವರು ಹರಿಹಾಯ್ದಿದ್ದಾರೆ. AK-47 ಗನ್ ವಿಚಾರ ಸಿಬಿಐ ತನಿಖೆಗೆ ಆಗ್ರಹಿಸಬೇಕು ಅಂತ ಹೇಳಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ರಮೇಶ್ ಕತ್ತಿ ಆಗ್ರಹಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಹರಿಹಾಯ್ದಿದ್ದಾರೆ. AK-47 ಗನ್ ವಿಚಾರ ಏನಿದೆ ಅದನ್ನ ಆದಷ್ಟು ಬೇಗ ಸಿಬಿಐ ತನಿಖೆಗೆ ವಹಿಸಬೇಕು. 1988 ಘಟನೆ ಕುರಿತು ಸಮಗ್ರ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ಮತ್ತು ಈಗಿನ ಜನರಿಗೆ ವಿಚಾರ ಇದ್ರ ಬಗ್ಗೆ ಗೊತ್ತಿಲ್ಲ. 1988ರಂದು ನಡೆದಂತಹ ಘಟನೆ ಇದಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. 1988ರಲ್ಲಿ AK-47 ಅನ್ನ ಬಳಸಿ ಐಗಳಿಯಲ್ಲಿ ಕೊಲೆಯನ್ನ ಮಾಡಲಾಗಿದೆ. ಅಂದು ಭಾರತೀಯ ಸೇನೆ ಬಳಿಯೂ ಕೂಡ AK-47 ಗನ್ ಇರಲಿಲ್ಲ. ಹೊರದೇಶದಿಂದ ಕಳ್ಳತನವನ್ನ ಮಾಡಿ ಗನ್ ಅನ್ನ ತಂದಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿ ರಮೇಶ್ ಕತ್ತಿಯವರು ತಿಳಿಸಿದ್ದಾರೆ. ಅವರು ಎಷ್ಟು ಗನ್ನನ್ನ ತಂದಿದ್ದಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಸಿಬಿಐ ತನಿಖೆ ಆಗಬೇಕು. 2 ಇರಬಹುದು ಅಥವಾ 10 ಇರಬಹುದು, ಎಷ್ಟೇ ಇದ್ರೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿಯವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. AK-47 ಗನ್ ವಿಚಾರ ಏನಿದೆ ಅದನ್ನ ಆದಷ್ಟು ಬೇಗ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ರಮೇಶ್ ಕತ್ತಿಯವರು ಆಗ್ರಹಿಸಿದ್ದಾರೆ. 1988ರಲ್ಲಿ ಆಗಿರುವಂತಹ ಘಟನೆ ಇದು. ಈ ಘಟನೆ ಬಗ್ಗೆ ಜನರಿಗೆ ಯಾರಿಗೂ ಕೂಡ ಅಷ್ಟು ಮಾಹಿತಿ ಇಲ್ಲ. ಆದಷ್ಟು ಬೇಗ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ರಮೇಶ್ ಕತ್ತಿಯವರು ಆಗ್ರಹಿಸಿದ್ದಾರೆ. ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. ಈಗೇನು ಹುಡುಗರು ನಿಂತಾರೋ ಅಥವಾ ನೀವೇನು ಮೈಕ್ ಹಿಡಿದ್ರಿ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಪ್ಪ ಅಂತಂದರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರಲಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದು ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದ್ದಾರಂದ್ರೆ ಮತ್ತು ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳಿದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಾಕತ್ತಾರೆ. ಸರ್ಕಾರಕ್ಕೆ ಯೋಗ್ಯತೆ ಬರ್ತೈತೇನು? ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಬರೆದಿದ್ದೀನಿ. ಇದನ್ನು CBI ಎನ್ಕ್ವೈರಿ ಮಾಡಬೇಕು, ಕೂಡಲೇ CBI ಎನ್ಕ್ವೈರಿ ಮಾಡಬೇಕು. ಸುಮ್ಮನೆ ಇವತ್ತು ಆಸಾಮ್ದಾಗ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ, ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು. ಅವ್ರು ಹೋರಾಟ ಮಾಡಕತ್ತದು ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಸ್ವತಂತ್ರ, ನಮ್ಮ ಕೂಡಲೇ ಅನ್ನೋಂಥ ಭಾವನೆದಾಗ ಅವ್ರು ಪಾಪ ನಕ್ಸಲೈಟ್ಸು ಅವರು ಇವರು ಹೋರಾಟ ಮಾಡ್ತಾರೆ. ಅವ್ರ ಮ್ಯಾಗ ಏನು ಬೇಕಾದ್ರೆ ಮಾಡಕತ್ತೀವಿ. ಅವರು ಮತ್ತು ಸಣ್ಣ ಬಂದೂಕದವರು. ಇವ್ರು AK-47 ಇದ್ದವ್ರ ಮ್ಯಾಗ ಏನೂ ನಿಮ್ಮದು ಕ್ರಮ ಇಲ್ಲ. ಅದು ಕೂಡಲೇ ಇದಕ್ಕೊಂದು CBI ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ 1988 5 ಇದು ಹೆಂಗಾತು, AK-47 ಎಲ್ಲಿಂದ ಬಂತು, 3 ಜನ ಮರ್ಡರ್ ಆದವ್ರು ಯಾರು, ಆ ಕೇಸ್ ಎಲ್ಲಿಗೆ ಬಂದು ಹತ್ತಿತು, ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆ ವಹಿಸ್ತು, ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು. ಮತ್ತು ಈಗ ಅವರು AK-47 ತಂದವರು ಮಂತ್ರಿ ಆಗಿದಾರಂದ್ರೆ, AK-47 ತಂದವರು ಶಾಸಕರಾಗ್ತಾರಂದ್ರೆ, AK-47 ತಂದವ್ರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನೂ ಆ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಾಕೈತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ, ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ CBI ಎನ್ಕ್ವೈರಿ ಮಾಡಬೇಕು. CBI ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸಿದ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಬೇಕು. ಮತ್ತು ಅವ್ರಿಗೆ 2 ತಂದವ್ರು ಏನು 10 ತಂದವ್ರು ನಂಗೆ ಗೊತ್ತಿಲ್ಲ. ಮತ್ತು ಇನ್ನು ಉಳಿಕಿದ್ದು ಎಲ್ಲಿದಾವೆ ಅದ್ರ ಬಗ್ಗೆನೂ ಸರ್ಚ್ ವಾರೆಂಟ್ ಮಾಡಿ ಅದನ್ನು ಸಹಿತ ಅವು AK-47 ಉಳಿದಂಥ ಗನ್ಗಳು ಎಲ್ಲಿದವ್ರ ಬಗ್ಗೆನೂ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು
ಅವ್ರನ್ನ ಮಂತ್ರಿಮಂಡಲದಲ್ಲಿ ಕೈ ಬಿಡಬೇಕು. ಮುಂದಿನ ಸಲ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು AK-47 ವಿಷಯ ಮತ್ತು ಐಗಳಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಅದಾರ ಅವ್ರಿಗೆ ಯಾವುದೂ ಪಕ್ಷಗಳು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ